ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ಅಡಿಯಲ್ಲಿ ವಿಶ್ವ ಮೆದುಳು ಆರೋಗ್ಯ ಕಾರ್ಯಕ್ರಮವನ್ನು ಹೊಸಪೇಟೆಯಲ್ಲಿಂದು ಆಯೋಜಿಸಲಾಗಿತ್ತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಪಿ ಲಿಂಗರಾಜು, ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಕೆ ರಾಧಿಕಾ, ಡಾಕ್ಟರ್ ಫಜಲುದ್ದೀನ್, ಡಾಕ್ಟರ್ ನೇತ್ರಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಲಿಂಗರಾಜು, ಮೆದುಳು ದೇಹದ ಬಹುಮುಖ್ಯ ಅಂಗ, ಉಳಿದ ಎಲ್ಲ ಅಂಗಾಂಗಗಳಿಗೆ ನಿರ್ದೇಶನ ನೀಡುವ ಕೆಲಸ ಮಾಡುತ್ತದೆ. ಉತ್ತಮ ಜೀವನ ಶೈಲಿ ರೂಢಿಸಿಕೊಳ್ಳುವ ಮೂಲಕ ಮೆದುಳಿನ ಆರೋಗ್ಯ ಕಾಪಾಡಿಕೊಳ್ಳಬೇಕು. ಈ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಎಲ್ಲ ಬೇರೆ ಬೇರೆ ಊರಿಂದ ಬಂದಿರತಕ್ಕಂಥವ್ರು ಇದ್ದೀರಿ. ಈ ಕಾರ್ಯಕ್ರಮದ ಕುರಿತಂತೆ ನೀವು ನಿಮ್ಮ ಹಳ್ಳಿಗಳಲ್ಲಿ ಹೇಳಿದ್ರೆ ಈ ಮಾಧ್ಯಮ ಮಿತ್ರರಿದ್ದಾರೆ, ಆ ಕಾರ್ಯಕ್ರಮದ ಕುರಿತಂತೆ ಜನಗಳಿಗೆ ವಿಷಯಗಳನ್ನು ತಿಳಿಸಿ. ಡಾಕ್ಟರ್ ಕೆ ರಾಧಿಕಾ, ಮೆದುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ವಿವರಿಸಿದರು. ಪಾರ್ಶ್ವವಾಯಲ್ಲಿ ಏನಾಗುತ್ತೆ, ಕಾಲು ಕೈಗಳು ಈ ಕಡೆ ಒಂದ್ ಸೈಡ್ ಏನಾಗುತ್ತೆ, ವೀಕ್ನೆಸ್ ಆಗುತ್ತೆ. ಅದಕ್ಕೆ ತಕ್ಕಂತೆ ನಮ್ಗೆ ಫಿಸಿಯೋಥೆರಪಿ ಬೇಕಾಗತ್ತೆ. ಡಾಕ್ಟರ್ ಭರತ್, ಮೆದುಳಿನ ನಿಷ್ಕ್ರಿಯತೆಯಿಂದ ಪಾರ್ಶ್ವವಾಯು ಸಂಭವಿಸುತ್ತದೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ದೊರೆತರೆ ರೋಗಿಯನ್ನು ಕಾಪಾಡಬಹುದು ಎಂದು ಹೇಳಿದರು. ನಾವು ತುರ್ತು ಚಿಕಿತ್ಸೆಯೊಳಗೆ ಸಿಟಿ ಸ್ಕ್ಯಾನ್ ಮಾಡಿಸ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ 17 15 ಜನ ಈಗ ತಾವಾಗೆ ಅಡ್ಡಾಡ್ತಾ ಇದ್ದಾರೆ, ತಮ್ಮ ಕೆಲಸ ತಾವಾಗೆ ಮಾಡ್ಕೊಳ್ತಾ ಇದ್ದಾರೆ.